ನಡಿ ನನ್ನ ಮಕ್ಕಳ ಒಳಗೆ ನಡಿ. ನಲ್ಲಿ ಮೂಳೆ ಎರಡು ಬಿಚ್ಚಿ ನಡೆಯೋ ನನ್ನ ಮಗನೇ ನಡೀರ. ಎಸ್ ಇವನೇ ಸರ್ ವಿನಯ್, ಅಡ್ರೆಸ್ ಕೊಟ್ಟು ಕ್ರೈಮ್ ಮಾಡ್ತಾ ಇದ್ದವನು. ಇವ್ರ್ಯಾರು? ನಮಸ್ಕಾರ ಸರ್, ನಾವು ಭಾಗ್ಯನ ತಂದೆ ತಾಯಿ ಸರ್. ಏನ್ರಿ ವಿನಯ್ ಕುಮಾರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಊಟ ಮಾಡಿದ್ರಾ? ಓಹ್, ತಲೆಗೆ ಸ್ನಾನ ಮಾಡಿದ್ರ ಅಂತ ಕಾಣತ್ತೆ. ಒಳ್ಳೆ ಶಾಂಪೂ ಹಾಕಿದಿರಾ, ತುಂಬಾ ಗಮ್ಮನತ್ತಲ್ರಿ. ಒಳ್ಳೆ ಪರ್ಫ್ಯೂಮ್ ಹಾಕಿದಿರಾ, ಒಳ್ಳೆ ಬಾಡಿ ಸ್ಪ್ರೇ ಮಾಡ್ತೀರಾ, ಒಳ್ಳೆ ಪ್ಯಾಂಟು ರಿಬಾಕ್ ಶೂ ಹಾಕಿದಿರಾ. ತುಂಬಾ ಚೆನ್ನಾಗಿದೆ ಶೂಸ್ ಅಲ್ಲ. ನೋವಾ? ನೋವಾಗ್ತಿದ್ಯಾ? ಇಲ್ಲ ಅಲ್ಲ. ಸಖತ್ ಹೀಟಲ್ಲಿ ಇರ್ತೀರ ನೀವು ಯಾವಾಗ್ಲೂ. ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳು, ನಿನಗೆ ತೀಟೆ ತೆವಲು ಜಾಸ್ತಿ ಆಗಿದ್ರೆ ನನ್ನ ಮಗನೇ ನಿನಗೊಂದು ಮದುವೆ ಮಾಡ್ಲಿ. ಇಂಥ ಅಲ್ಕಾ ಕೆಲಸ ಎಲ್ಲ ಮಾಡಬಾರ್ದು. ಮೊಬೈಲ್ ಇರೋದೇನಕ್ಕ ಪೊಲೀಸ್ ಜೋಕ್ಸ್ ಕಳ್ಸಕ್ಕೆ ವಿಡಿಯೋ ಮಾಡಕ್ಕ? ಏಯ್, ನಿಮ್ಮ ಅಮ್ಮಂದು ನಿಮ್ಮ ಅಕ್ಕಂದು ತಗೊಂಡೋಗ್ ಬಿಡೋ ವಿಡಿಯೋ ಮಾಡಿ ರೋಡ್ ತುಂಬಾ. ನನ್ನ ಮಗನ ಏನ್ ಹಂಗ್ ನೋಡ್ತೀಯ? ಏನ್ ಮಕ್ಕ ನೋಡ್ತೀಯ? ನನ್ನ ಮಗನೇ ಕಣ್ಣು ಕಿತ್ತಾಕ್ಬಿಡ್ತೀನಿ, ಹುಷಾರಾಗಿರು. ಲೋಫಾರ್, ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತೋ ನಮ್ ದೇಶ ಮುಂದುವರಿಯೋದು? ಯಾವತ್ತೋ ನಮ್ ದೇಶ ಮುಂದುವರಿಯೋದು? ಏಯ್, ಸಾಯ್ತ್ರ ಅಲ್ಕ ನನ್ನ ಮಗನ್ ಕರ್ಕೊಂಡೋಗಿ ಬೆಂಡೆತ್ರಿ. ನಮಸ್ತೆ ಅಮ್ಮ. ನನಗೆ ಗೊತ್ತಮ್ಮ ಹೆಣ್ಣೆತ್ತಿರೋರ್ ಕಷ್ಟ ಎಷ್ಟಿರುತ್ತೆ ಅಂತ. ವರ್ಷಾನ್ಗಟ್ಲೆಯಿಂದ ನೀವು ಹೊಟ್ಟೆ ಬಟ್ಟೆ ಕಟ್ಟಿ ಹೆಣ್ಮಕ್ಳನ್ನ ಸಾಕಿರ್ತೀರ. ಈ ನನ್ನ ಮಕ್ಕಳು ನಿಮ್ಮ ಮಗುನ ಜೀವಂತವಾಗಿ ಉಳಿಸಿಲ್ಲಮ್ಮ. ಅಲ್ರಪ್ಪ, ನನ್ನ ಮಗಳು ನಿಮ್ಮನ್ನೆಲ್ಲ ಬಾಯಿ ತುಂಬಾ ಅಣ್ಣ ಅಂತ ಕರಿತಿದ್ಲು. ಅಂತವಣ್ಣ ಹಣ್ಣು ತರ ಹಂಚ್ಕೊಂಡು ತಿಂದಿದ್ದೀರಲ್ಲ, ಸರಿನಾ? ನಮ್ ಕಾಲದಲ್ಲಿ ಅಣ್ಣ ಅಂದ್ರೆ ಗುರ್ತು ಪರಿಚಯ ಇಲ್ದಿರೋರು ಕೂಡ ಮನೆ ತನಕ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ಲೋಟ ನೀರ್ ಕುಡ್ಕೊಂಡು ಹೋಗ್ತಿದ್ರು. ಇವ್ರಿಗೋಗ ಅಣ್ಣ ಅಂತೀರೇನ್ರಿ? ಇವ್ರಿಗೋಗ ಅಣ್ಣ ಅಂತೀರೇನ್ರಿ? ನನ್ನ ಮಕ್ಕಳನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ತಗೊಳ್ರ, ಹಾಕ್ರ ಬೊಬ್ಬೆ ಕಟ್ಟಿವ್ನಿಗೆ, ಒಬ್ರು ಆಚೆ ಕಡೆಗೆ ಸಾಯಿಸ್ತೀನಿ ನನ್ನ ಮಕ್ಕಳನ್ನ. ಹೋಗ್ರಿ, ಹೋಗಿ ಕುತ್ಕೊಳ್ರಮ್ಮ, ಕುತ್ಕೊಳ್ರಮ್ಮ. ಬರ್ತೀನಿ ಇರ. ಏನ್ ನಿಮ್ದು? ನಾನ್ ಶಿಲ್ಪಾ. ನಂದೇ ಕಂಪ್ಲೇಂಟ್. ಏನ್ ಮಾಡ್ಕೊಂಡಿದ್ದೀರಾ? ಓದ್ತಾ ಇದ್ದೀನಿ, ಮಾಡ್ಲಿಂಗ್ ಮಾಡ್ತಾ ಇದ್ದೀನಿ. ಮಿಸ್ ಇಂಡಿಯಾ ಕಾಂಟೆಸ್ಟ್ ಹೋಗ್ಬೇಕು ಅನ್ನೋ ಐಡಿಯಾ ಇದೆ. ನಾನು ಇಷ್ಟೊಂದು ಚೆನ್ನಾಗಿ ವಯ್ಯಾರವಾಗಿದ್ದೀನಿ, ಭಿನ್ನಾಣವಾಗೆಲ್ಲ ನಡೀತೀನಿ ಅಂದ್ಬಿಟ್ಟು ಹೇಳೋದಕ್ಕೆ ನೀವು ಬಟ್ಟೆ ಎಲ್ಲ ಬಿಚ್ಚಿ ತೋರ್ಸಕ್ಕೆ ನಿಮ್ಗೊಂದು ಕಾಂಟೆಸ್ಟು, ತಲೆ ಮೇಲೆ ಒಂದು ಕ್ರೌನ್ ಬೇರೆ ಕೇಳು. ದಯವಿಟ್ಟು ಹೊರಡಿ ಮೇಡಮ್. ಇನ್ಮೇಲೆ ಏನಾದರೂ ಪ್ರಾಬ್ಲಮ್ ಅಂದರೆ ದಯವಿಟ್ಟು ನಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ, ನಾನು ನೋಡ್ಕೋತೀನಿ. ಹೊರಡಿ ತಾವು. ಏಯ್, ನನ್ನ ಮಕ್ಕಳು ಬೆಂಡೆ ಸಾಯ್ತು. ನನ್ನ ಮಕ್ಕಳು ನಾನೇ ಕಟ್ಬೇಡ್ರ. ಯಾವನ್ ಬರ್ತಾವ ನಾನು ನೋಡ್ತೀನಿ. ಒಂದ್ ಮಾತು ಹೇಳ? ಏನ್ ಹೇಳಿ? ಡಿಪಾರ್ಟ್ಮೆಂಟ್ಗೆ ನಿಮ್ಮಂಥವ್ರು ತುಂಬಾ ಮುಖ್ಯ. ನೀವು ತುಂಬಾ ಮುಖ್ಯ ಅನ್ನೋದನ್ನ ನಮಗೆ ತೋರಿಸಿ, ಸಮಾಜದಲ್ಲಿ ಉತ್ತಮವಾಗಿ ಬಾಳಿ. ಹೊರಡಿ ತಾವು, ಹೊರಡಿ ಮೇಡಮ್. ಮಾಡ್ಲಿಂಗು ಕ್ರೌನ್ ಬೇಕು ಅಂತಾರೆ, ತಿರ್ಗಾ ಎಲ್ಲ ಸೋಪು ಶಾಂಪು ಕಾಚ್ ಅಡ್ವರ್ಟೈಸ್ಮೆಂಟಲ್ಲಿ ಬಿದ್ದಾಡ್ಕೊಂಡು ಒದ್ದಾಡ್ಕೊಂಡು ಸಾಯ್ತಾ ಇರ್ತಾರೆ. ಏನ್ರಿ ವಿನಯ್ ಕುಮಾರ್, ಊಟ ಮಾಡ್ತೀರಾ? ಅನಿಲ್, ಒಳ್ಳೆ ತಲೆ ಮಾಂಸ ಬೋಟಿ ಕೊಡ್ತೀರಿ ಗುಂಡಪ್ಪ ನೋಟ್ಲಲ್ಲಿ. ಜಿಮ್ಗಿ ಮಾಡ್ತೀರೇನ್ರಿ? ಸ್ವಲ್ಪ ತೈಸ್ಕೊ ಮಾಡ್ಬೇಕು, ಚೆನ್ನಾಗಿರ್ತದ ಅವಾಗ. ಗೊತ್ತಾಯ್ತಾ? ಶಶಿ ಅವರೇ ಬನ್ನಿ. ಬಮ್ಮ. ಇವನೇನ್ರಿ ಅಬ್ಬಬ್ಬ ಸಲ್ಮಾನ್ ಖಾನ್ ತಂಗಿ ತರನೇ ತಲೆ ಬಾಚವನೆ. ಓಹೋ ಶಶಿ, ಯಾರಾದ್ರೂ ಹೆಣ್ಮಕ್ಳನ್ನ ಇವ್ನು ನೋಡಿದ್ರೆ ಇವನ ಓಡೋಗಿ ರಾಕೆ ಕಟ್ಸ್ಕೋಬೇಕು. ಆ ತರ ಟ್ರೀಟ್ಮೆಂಟ್ ಕೊಡಿ ಪಾಪ ಇವನ್ಗೆ. ಸರಿ ಸರ್. ಬಾರ್ತಿ ನನ್ನ ಮಗನ್ ಬಾರ್ತಿ. ಅನಿಲ್, ನನ್ನ ಮುಂದೆ ಇಡಿ. ಯಾರು ಅದು ನಮ್ಮ ಹುಡುಗನ ಒಳಗಾಗ್ತಾ ಇರೋದು? ಯಾರು ಸರ್ ತಾವು? ಮಿನಿಸ್ಟ್ರು. ಅವನು ನಮ್ಮ ಹುಡುಗ, ಸುಮ್ಮನೆ ಬಿಟ್ಬಿಡು. ಆಗಲ್ಲ. ನಿನ್ನ ಹಿಂದೆ ಬರೀ 8 ಸ್ಟೇಷನ್ ಇದೆ, ನನ್ನ ಹಿಂದೆ 80,000 ಜನ ಇದ್ದಾರೆ, ತಿಳ್ಕೊ. ನಾಯಿ ನರಿ ಹಿಂಡಿಗೂ ಸಲಗಕ್ಕೂ ತುಂಬಾ ವ್ಯತ್ಯಾಸ ಇದೆ, ಗೊತ್ತು ಅನ್ಸುತ್ತೆ ನಿಮ್ಗೆ. ನನ್ನನ್ನೇ ನಾಯಿ ಅಂತೀಯ? ನಾನು ಮನಸ್ಸು ಮಾಡಿದ್ರೆ ಇನ್ನು 10 ನಿಮಿಷದಲ್ಲಿ ನಿನ್ನ ಮೈ ಮೇಲೆ ಯೂನಿಫಾರ್ಮ್ ಇರೋದಿಲ್ಲ. ಈ ವಯಸ್ಸಲ್ಲಿ ಮೂಳೆ ಮುರಿದ್ರೆ ಜೋಡ್ಸಕ್ಕಾಗಲ್ಲ. ಕಟ್ಟಾಕೋದಕ್ಕೆ ಕಾಯಿ ಅಂಗಡಿ ಪಾಪಣ್ಣನೂ ಇಲ್ಲ. ಯೋಚನೆ ಮಾಡಿ. ನೋಡ್ಮರಿ, ನಾನು ಬಂದಿರೋದು ತುಳಿಯೋದಕ್ಕಲ್ಲ, ತಿದ್ದೋದಕ್ಕೆ. ತುಳಿಲೇಬೇಕು ಅಂತ ನಿಂತ್ಕೊಂಡ್ರೆ ಭಕ್ತ ಕುಮಾರ ಡಾಕ್ಟರ್ ರಾಜ್ಕುಮಾರ್ಗಿನ್ನ ಹೆಚ್ಚು ತುಳಿದು ಸಾಯಿಸ್ಬಿಡ್ತೀನಿ. ಹಂಗೇನೆ ಅವ್ರು ಮಣ್ಣನ್ನು ತುಳಿತಿದ್ರು, ನಾನು ಮನುಷ್ಯನ ತುಳಿತೀನಿ. ನನಗೆ ಒಂದೇ ಒಂದ್ಸರಿ ತಪ್ಪು ಮಾಡಿದಾನೆ ಅಂತ ಗೊತ್ತಾಗಬೇಕಷ್ಟೇನೆ.
ಇನ್ಫ್ಲೂಯೆನ್ಸ್ ಇಲ್ಲ ಅಂದರೆ ಇವತ್ತು ಹೊಡಿತೀನಿ, ಇನ್ಫ್ಲೂಯೆನ್ಸ್ ತಂದರೆ ಇವತ್ತು ಬಿಡ್ತೀನಿ, ನಾಳೆ ಹೊಡಿತೀನಿ, ನಾಡಿದ್ದು ಹೊಡಿತೀನಿ, ಆಚೆ ನಾಡಿದ್ದು ಹೊಡಿತೀನಿ, ಸಿಕ್ಕದ ಕಡೆ ಹೊಡಿತೀನಿ, ತಪ್ಪು ಮಾಡಿದ್ರೆ ಹೊಡಿತೀನಿ, ತಪ್ಪು ಮಾಡಿದ್ರೆ ನಾನೇ ಕೈಯಾರೆ ತಪ್ಪು ಮಾಡಿಸಿ ಹೊಡಿತೀನಿ. ಯಾವ್ದು ಬೇಕು ನೀನೇ ಡಿಸೈಡ್ ಮಾಡ್ಕೋ. ನಾನು ಯಾವತ್ತೂ ಅಷ್ಟೇ, ಯಾವ ಇನ್ಫ್ಲೂಯೆನ್ಸ್ಗೂ ಎದುರೋ ನನ್ನ ಮಗ ಅಲ್ಲ ನಾನು. ಹುಷಾರಾಗಿರು. ನೋಡ ಸರ್, ನಾನು ಹೇಗೋ ಕಷ್ಟಪಟ್ಕೊಂಡು ಇವತ್ತಿರ್ತೀನಿ ಸರ್. ದಯವಿಟ್ಟು ನೀವು ACP, ಇದು ಯಾವತ್ತೂ ನೀನು ಒಳ್ಳೇದಕ್ಕೆಲ್ಲ ಹೇಳ್ತಾ ಇದ್ದೀನಿ. ನೀವು ಒಳ್ಳೆಯವರಲ್ಲ ಅಂತ ತಿಳ್ಕೊಳ್ಳಿ ಸರ್. ನನ್ನ ಮಕ್ಕಳಿಗೆ ಇನ್ಫ್ಲೂಯೆನ್ಸ್ ತರ್ತಿರಲ್ಲ. ಔಟ್. ಸರ್, ನೀವೊಂದು ಸ್ಕಲ್ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರಲ್ಲ, ಅದು ಇವತ್ತು ಸಾಲ್ವ್ ಆಯ್ತಂತೆ, ನಿಜಾನಾ ಸರ್? ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಗೊತ್ತಾಯ್ತು. ಕ್ಯಾನ್ ಯು ಎಕ್ಸ್ಪ್ಲೇನ್ ಇಟ್? ಈ ಕೇಸ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಮೊದಲನೇದಾಗಿ ಸಿಕ್ಕಿದ್ದು ಒಂದು ಬುರುಡೆ ಮತ್ತು ಎರಡೇ ಮೂಳೆಗಳು. ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಅದಕ್ಕೆ ಕ್ಲೇನ ತುಂಬಿ ಒಂದು ನೀಟ್ ಫಾರ್ಮೇಶನ್ ಕೊಟ್ಟಾಗ ನಮಗೆ ಗೊತ್ತಾಗಿದ್ದು ಇದೊಂದು ಹೆಣ್ಣು ಮಗುವಿನ ತಲೆ ಬುರುಡೆ ಅಂತ. ಆಗ ನಾನು ನನ್ನ ಟೀಮ್ ಥ್ರೂ ಔಟ್ ಸಿಟಿನಲ್ಲಿ ಎಷ್ಟು ಜನ ಹೆಂಗಸರು ಮಿಸ್ ಆಗಿದ್ದಾರೆ ಅಂತ ಲಿಸ್ಟ್ ಮಾಡಿದ್ವಿ. ಬೋನ್ ಮ್ಯಾರೋ ಕಲೆಕ್ಷನ್ ಲ್ಯಾಬ್ ಕಳಿಸಿದ್ವಲ್ಲ, ಅದ್ರ DNA ರಿಪೋರ್ಟ್ ಪ್ರಕಾರ ನಮಗೆ ಬಂದಿದ್ದ ಮಾಹಿತಿ ಆ ಹುಡುಗಿ ವಯಸ್ಸು 18ರಿಂದ 25 ಒಳಗಡೆ ಇರಬೇಕು, ಮತ್ತೆ ಅದು ಖಂಡಿತವಾಗ್ಲೂ ಹೆಣ್ಣು ಹುಡುಗಿದೆ ಅಂತ. ನಮ್ಗೆ ಅರ್ಧ ಕೆಲಸ ಸಾಲ್ವ್ ಆಯ್ತು. ಮತ್ತೆ ಸಾರ್ಟ್ ಔಟ್ ಮಾಡಿದಾಗ ಆ ವಯಸ್ಸಿನ ಹುಡುಗಿರ್ ಕೇಸ್ ಇದ್ದಿದ್ದು 6. ಆ ಎಲ್ಲಾ ಫ್ಯಾಮಿಲಿಗಳ ಬ್ಲಡ್ ಸ್ಯಾಂಪಲ್ಸ್ನು ಲ್ಯಾಬ್ ಕಳಿಸಿದ್ವಿ. ಬಟ್ ಅದು ಮ್ಯಾಚ್ ಆಗಿದ್ ಮಾತ್ರ ಈ ಪೇರೆಂಟ್ಸ್ಗೆ. ಆಮೇಲೆ ಗೊತ್ತಾಯ್ತು ಆ ಹುಡುಗಿ ಕೈಲಿ ಅಣ್ಣ ಅಂತ ಕರ್ಸ್ಕೊಂತಿದ್ದ ಲಫಂಗ ನನ್ನ ಮಕ್ಕಳಿಗೆ ಕರ್ಕೊಂಡೋಗಿ ಮರ್ಡರ್ ಮಾಡಿದ್ದಾರೆ ಅಂತ. ಬಿಫೋರ್ ದಟ್ ರೇಪ್ ಏನಾದ್ರು? ಬ್ರೂಟಲ್ ಮರ್ಡರ್ ಅಂಡ್ ರೇಪ್. ಮುಂದೆ ಆ ಹುಡುಗಿ ತಾಯಿ ತಂದೆಗಂತೂ ನಾವು ಮಗಳನ್ನ ವಾಪಸ್ ಕೊಡ್ಸಕ್ಕಾಗೋದಿಲ್ಲ. ಆದರೆ ನಾನು ನನ್ನ ಟೀಮು ಎಷ್ಟೇ ಕಷ್ಟ ಆದ್ರೂ ಸರಿ, ನ್ಯಾಯಾಲಯದಲ್ಲಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ. ಇದ್ರ ಮೂಲಕ ನಿಮ್ ಸಂದೇಶ? ಶಂಕರ್ ಪ್ರಸಾದ್ ಇಸ್ ಇನ್ ಆಕ್ಷನ್. ಇದು ಪ್ರಜಾಪ್ರಭುತ್ವ. ಇಲ್ಲಿ ನಡಿಬೇಕಾಗಿರೋದು ಪ್ರಜೆಗಳ ದರ್ಬಾರು, ಆದ್ರೆ ನಡೀತಾ ಇರೋದು ರೌಡಿಗಳ ದರ್ಬಾರು. ಅದಕ್ಕೆ ನಾನ್ ನಡೆಸ್ತೀನಿ ಪೊಲೀಸ್ ದರ್ಬಾರ್. ಬದುಕೋ ಆಸೆ ಇದ್ರೆ ಬದಲಾಗಿ, ಅಥವಾ ಊರ್ ಬಿಡಿ. ಎರಡು ಆಗದೆ ಹೋದ್ರೆ ಪ್ರಾಣ ಬಿಡಿ. ಲೇ, ನೀನ್ ಈ ತರ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಕುಣಿದ್ರೆ ಯಾವಂತಾನೆ ರೇಗ್ಸಲ್ಲ ಹೇಳು? ಅಲ್ಲ, ನಿನಗೆ ಬೇರೆ ಯಾವ್ದು ಕೆಲಸನೇ ಸಿಗ್ಲಿಲ್ವಾ? ಮಿಸ್ ಇಂಡಿಯಾ ಅಂತೆ, ಮಿಸ್ ಇಂಡಿಯಾ. ಸದ್ಯ ನಮ್ಮ ಸಾಹೇಬಂಗೆ ನೀನ್ ನನ್ನ ಮಗಳು ಅಂತ ಗೊತ್ತಾಗ್ಲಿಲ್ಲ. ಮೊದ್ಲೇ ಒಂಥರ ಮೆಂಟ್ಲ ಯಪ್ಪ. ನೋಡೆ, ಫ್ಯಾಷನ್ನು, ಮಾಡ್ಲಿಂಗು, ಮಿಸ್ ಇಂಡಿಯಾ ಅಂತೆ. ಸೌಂದರ್ಯ ಅನ್ನೋದು ಮೈಯಲ್ಲಲ್ಲ, ಮನಸ್ಸಲ್ಲಿ, ನೋಡೋರ್ ಕಣ್ಣಲ್ಲಿ ಇರುತ್ತೆ. ಅಂದ್ಮೇಲೆ ಒಳ್ಳೆ ಮನ್ಸಿಂದ ನೋಡ್ಬೇಕು. ಅದನ್ನ ಯಾಕೆ ಕೆಟ್ಟ ರೀತಿಯಲ್ಲಿ ನೋಡ್ಬೇಕು? ವೆಲ್ ಸೆಡ್ ಮಾಮ್. ಸಾಕು ಮಾ. ಆಹಾ, ನಾವೆಲ್ಲ ಕಷ್ಟ ಬೀಳದೆ ತಿನ್ನಕ್ಕೆ, ಇವಳು ತಿನ್ನಕ್ಕೆ ಕಷ್ಟ ಬೀಳ್ತಿದ್ದಾಳೆ. ಎಲ್ಲ 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 ಹಾಳು ಮಾಡಿಟ್ಬಿಟ್ಟಿದ್ಯಾ ರೀ. ಸುಷ್ಮಿತಾ ಸೇನು, ಐಶ್ವರ್ಯ ರೈ ಏನ್ರಿ ಆಗಿದ್ದಾರೆ? ಎಲ್ರೂ ಹೆಸರು ದುಡ್ಡು ಮಾಡ್ತಿಲ್ವಾ? ಬಟ್ ನನಗ್ ದುಡ್ಡಿನ ಆಸೆ ಇಲ್ಲ. ಐ ಜಸ್ಟ್ ವಾಂಟ್ ಟು ಹೆಲ್ಪ್ ಪುವರ್ ಅಂಡ್ ಹ್ಯಾಂಡಿಕ್ಯಾಪ್ಡ್. ಮಗಳೇ, ನಿನ್ನ ಉದ್ದೇಶ ಒಳ್ಳೇದೇ, ಆದ್ರೆ ಹೋಗ್ತಾ ಇರೋ ದಾರಿ. ಡ್ಯಾಡಿ, ನಿಮ್ಗೆ ನನ್ ಮೇಲೆ ನಂಬಿಕೆ ಇದೆ ತಾನೆ? ಅಷ್ಟ್ ಸಾಕು. ವೆರಿ ಗುಡ್. ನೀನು ಮಿಸ್ ಇಂಡಿಯಾ ಕಂಟೆಸ್ಟ್ಗೆ ಸೆಲೆಕ್ಟ್ ಆಗಿರೋದು ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ನಿನಗೆ ಎಲ್ಲಾ ರೀತಿ ಸಪೋರ್ಟ್ ಸಿಗುತ್ತೆ. ಯಾಕಮ್ಮ ಡಲ್ ಆಗಿದ್ಯಾ? ಹೇಗೂ ನಿನಗೆ 1 ಮಂತ್ ಲೀವ್ ಸ್ಯಾಂಕ್ಷನ್ ಆಗಿದೆಯಲ್ಲ? ಗೊತ್ತು ಸರ್, ಬಟ್ ಈ 20 ಡೇಸ್ ಟ್ರೈನಿಂಗ್ಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದನ್ನ ಯಾರ ಹತ್ರ ಕೇಳೋದು ಅಂತ. Be sexy if you wanna succeed. Be sexy, cause that's what I need. Be sexy, you wanna be a man. Be sexy, I'll make you understand. Be sexy if you wanna succeed. Be sexy, cause that's what I need. Be sexy, you wanna be a man. Be sexy, I'll make you understand. ಶಿಲ್ಪ, ಹೌದು. Hi. Hi. We're from Crazy Groups. This is Neetu, your hairstylist. Mahesh, the poster director. Hi. Jax, the photographer. Hello. And this is Aditi, costume designer. If you wanna succeed. Be sexy, And I'm Ashwini, chief of this crew. That's nice. Nice to meet all of you. But ನೀವೆಲ್ಲ ಇಲ್ಲಿ? Coming to the point, Miss India contest start ಆಗಕ್ಕೆ ಇನ್ನು 1 month ಇದೆ. So we're all here to train you. ಬಟ್ ಪೇಮೆಂಟ್ಸ್ ಎಲ್ಲ? It's all been taken care of. ಯಾರದು? satisfied, then maybe I can forget about you. You see, we are running a business here, not a charity show. ನಮಗೆ ಇನ್ವೆಸ್ಟರ್ಸ್ ಬಹಳ ಮುಖ್ಯ. ಸೊ ಯಾರ ಇನ್ವೆಸ್ಟರ್ಸ್ ಬಂದ್ರು, ಕ್ಯಾಚ್ ದೆಮ್. ಆಲ್ಮೋಸ್ಟ್ ಅಬೌಟ್ 1 lakh ಶೇರ್ಸ್ ಇದೆ ಸರ್.
That's fine. ಸರ್ What does she want? ಓಕೆ ಸರ್. Yeah. ಎಸ್ ಪ್ಲೀಸ್. ಸಕಲೇಚ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಶೋರ್. Yeah, I'm Saklecha. ನಾನು ಶಿಲ್ಪಾ ಅಂತ. ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ದ ಫೈನಲ್ಸ್ ಆಫ್ ಮಿಸ್ ಇಂಡಿಯಾ ಪ್ಯಾಜೆಂಟ್ ಅಂಡ್ ಯೋರ್ ಕಂಪನಿ. Govardhan. ಹಾಯ್, ಹಾಯ್, ಐ ಆಮ್ ಶಿಲ್ಪಾ. ಸಕ್ಲೇಚ, ಗೋವರ್ಧನ್ ಸಕ್ಲೇಚ. ಮಾಮ್, ಶಿ ಶಿಲ್ಪಾ ಮಿಸ್ ಇಂಡಿಯಾ ಕಾಂಟೆಸ್ಟ್ಗೆ ಸೆಲೆಕ್ಟ್ ಆಗಿದ್ದಾರೆ. ಐ ವಾಂಟ್ ಟು ಹೆಲ್ಪ್ ಹರ್ ಆನ್ ದ ಫೈನಾನ್ಸ್ ಸೈಡ್. ಹೆಲ್ಪ್ ಮಾಡಾಗಿದೆಯೋ ಅಥವಾ ಮಾಡಬೇಕು ಅನ್ಕೊಂಡಿದ್ಯೋ? ಮಾಡಾಗಿದೆ. When you invest in something, you get back something. That's business. Got it? ಸರ್ ನಮಸ್ಕಾರ. ನಮಸ್ಕಾರ. ನಾನು ಯಾರು ಗೊತ್ತಲ್ಲ, ಮಿನಿಸ್ಟ್ರು. ಏನಾಗಬೇಕು? ಏನಿಲ್ಲ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಪಾರ್ಟಿ ಫಂಡ್ ಬಗ್ಗೆ ಮಾತಾಡಬೇಕಾಯ್ತು. ಸ್ವಲ್ಪ ಒಳಗೆ ಹೋಣ. ಅಪಾಯಿಂಟ್ಮೆಂಟ್ ತಗೊಂಡು ನಿಮ್ಮ ಪಾರ್ಟಿ ಪ್ರೆಸಿಡೆಂಟ್ನ ಕಳಿಸಿ. ಹಲೋ, ನಾವು ಬರ್ತಾ ಇರೋದು ರೂಲಿಂಗ್ ಪಾರ್ಟಿ ಕಡೆಯಿಂದ, ಜ್ಞಾಪಕ ಇರಲಿ. ನಿಮ್ಮಂತ 500 ಜನರನ್ನ ರೂಲ್ ಮಾಡ್ತಾ ಇರೋದು ನಮ್ಮಂತ 5 ಜನ. ಅಂದರೆ ನಮಗೆ ಬೆಲೆ ಇಲ್ಲ ಅಂತನಾ? ನಾನು ಬೆಲೆ ಕೊಡೋದು ವ್ಯಕ್ತಿಗಲ್ಲ, ವ್ಯಕ್ತಿತ್ವಕ್ಕೆ, ಕೆಲಸಕ್ಕೆ. ನಾವು ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಹಾಯ್, ಹಲೋ, ರಿಲ್ಯಾಕ್ಸ್. ಯಾಕೆ ಭಯ? ಸೊ ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್ಸ್? ಇಟ್ಸ್ ಗುಡ್. ಸೊ ನೆಕ್ಸ್ಟ್ ಮಂತು ಡೆಫಿನೆಟ್ ಆಗಿ ಮಿಸ್ ಇಂಡಿಯಾ ಕ್ರೌನ್ ನಿಮ್ಮ ತಲೆ ಮೇಲೆ ಇರುತ್ತೆ. ಐ ಹೋಪ್ ಸೊ. ಇದೆಲ್ಲ ಆಗ್ತಿರೋದು ನಿಮ್ಮಿಂದ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ವೆರಿ ಸಿಂಪಲ್, ನನ್ನ ಜೊತೆ ಎಲ್ಲಾನು ಶೇರ್ ಮಾಡ್ಕೊಂಡ್ರಾಯ್ತು. ಅಂದರೆ ಊಟ, ತಿಂಡಿ, ಫೀಲಿಂಗ್ಸ್, ಹಾಗೆ ರಾತ್ರಿ. ಏನಂದ್ರಿ? ಡೈರೆಕ್ಟಾಗಿ ಹೇಳ್ತೀನಿ, ನೀನು ಒಂದು ರಾತ್ರಿ ನನ್ನ ಜೊತೆ ಇರಬೇಕು. ನೀವಿಷ್ಟೊಂದು ಚೀಪ್ ಅಂತ ನನಗೆ ಗೊತ್ತಿರಲಿಲ್ಲ. ಕಿತ್ಕೊಳ್ಳೋ ಚೀಪು, ಹಂಚ್ಕೊಳ್ಳೋದಲ್ಲ. ನೋ, ನಾನು ಇಂಥದಕ್ಕೆಲ್ಲ ತಯಾರಿಲ್ಲ. ಯೋಚನೆ ಮಾಡು. ನೀನು ಒಂದಿನ ನನಗೆ ರಾಣಿ ಆದರೆ ಮುಂದೆ ಭಾರತಕ್ಕೆ ರಾಣಿ. ಐ ಮೀನ್ ಮಿಸ್ ಇಂಡಿಯಾ. ನನಗೆ ಹೊಡಿತೀಯ ನೀನು? ನಿನಗೆ ಏನು? ಇದೇ ಥರ ಮಿಸ್ಬಿಹೇವ್ ಮಾಡಿದ್ರೆ ನಿಮ್ಮ ಅಪ್ಪಂಗೂ ಹೊಡಿತೀನಿ. ಈಗ ಬರೀ ಕೈಯಲ್ಲಿ ಬಾರಿಸಿದ್ದೀನಿ. ರಿಪೀಟ್ ಆದ್ರೆ ನನ್ನ ಸ್ಯಾಂಡಲ್ ಕಿತ್ ಹೋಗೋವರೆಗೂ ಹೊಡಿತಾನೆ ಇರ್ತೀನಿ. ಲೇ, ನೀನ ಮಿಸ್ ಇಂಡಿಯಾ ಕಾಂಟೆಸ್ಟ್ ಹೇಗೆ ಹೋಗ್ತೀಯ ಅಂತ ನಾನು ನೋಡ್ತೀನಿ. ನಾಳೆಯಿಂದ ಇವಳು ಟ್ರೈನಿಂಗ್ ಮಾಡ್ಕೂಡ್ದು. ಯು ಜಸ್ಟ್ ಗೆಟ್ ಔಟ್ ಆಫ್ ಹಿಯರ್. ಔಟ್. ರಿಲ್ಯಾಕ್ಸ್. ಅಮ್ಮ, ನಾನು ಈ ಕಾಂಟೆಸ್ಟಿಗೆ ಹೋಗಲ್ಲ ಅಂತ ನಿರ್ಧಾರಕ್ಕೆ ಬರಬೇಡ. ಏನಾದರೂ ಮಾಡೋಣ. ನಾನು ದಿನ ಬೆಳಿಗ್ಗೆ ಕಂಪ್ಯೂಟರ್ ಕ್ಲಾಸ್ ಹೋಗುವಾಗ ದಿನ ಒಂದು ಹುಡುಗ ನನ್ನನ್ನು ರೇಗಿಸ್ತಾ ಇರ್ತಾನೆ. ನಾನು ಪೊಲೀಸಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವ್ನು ತುಂಬ ಇನ್ಫ್ಲೂಯೆನ್ಸ್ ಇರೋ ಹುಡುಗ, ನೀನೇ ಬೇರೆ ಕಡೆ ಸೇರ್ಕೋ ಅಂತಾರೆ. ಅವನು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬಾರ್ದು. ಹಾಗೆ ನೀವು ಪೊಲೀಸರು ಅಂತ ಕೂಡ ಗೊತ್ತಾಗಬಾರ್ದು. ಹಲೋ, ಎಷ್ಟು ದಿನ ಆಯ್ತು ಸಿಕ್ಕಿ? ಹಲೋ, ಅಲ್ಲೇನು ನೋಡ್ತಿದ್ಯಾ? ಇಲ್ಲಿ ನೋಡು. ನೀನು ಎಲ್ಲೋದ್ರೂ ಏನು ಮಾಡೋಕ್ಕಾಗಲ್ಲ, ಬರಲೇಬೇಕು. ಇಲ್ಲ ಅಂದ್ರೆ ಏಯ್ ಏಯ್, ಯಾರೋ ನೀನು? ನಾನು ಯಾರು ಗೊತ್ತಾ? ಲೈ ನನ್ನ ಮಗನೇ, ನಾವ್ ಯಾರು ಗೊತ್ತಾ? ಶಂಕರನ್ ಹುಡುಗರು. Super